ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಧುರಂಧರ್ 2 ಸಿನಿಮಾನ ನೋಡ್ಕೊಂಡು ಬಂದ್ರ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನೀವು ಕಣ್ಣಿಟ್ಟಿದ್ರೆ ಸಿನಿಮಾ ನಿಮಗೇನು ಮಜಾ ಕೊಡುತ್ತೋ ಅದರ 10 ಪಟ್ಟು ಮಜಾ ಅಲ್ಲಿನ ಅಸಲಿ ಧುರಂಧರರು ಕೊಡ್ತಾ ಹೋಗ್ತಾರೆ. ಈಗ ಪಾಕಿಸ್ತಾನದಲ್ಲಿ ಮತ್ತೊಬ್ಬ ದೇವರ ಮಗನಿಗೆ ಟೂರ್ 72 ಕಂಪನಿಯಿಂದ ಕಾಲ್ ಬಂದಿದೆ. ಅವನ ಹೆಸರಿನ ಟಿಕೆಟ್ ಅನ್ನ ಅವನಿಗೆ ಅವನಿದ್ದ ಕಡೆನೆ ದೇವದೂತರು ಹೋಗಿ ಕೊಟ್ಟು ಬಂದಿದ್ದಾರೆ. ಅವನದ್ದು ಅದೃಷ್ಟ ನೋಡಿ, ಅಲ್ಲಿ ಈದ್ ಉಲ್ ಫಿತರ್ನ ಪ್ರೇಯರ್ ನಡೀತಿತ್ತು. ಅವನು ಕೋಟೆಯಂತಹ ಮಸೀದಿಯೊಂದರಲ್ಲಿ ಪ್ರಾರ್ಥನೆಗೆ ದೇವರ ಮುಂದೆ ಮಂಡಿಯೂರಿದ್ದ. ಅಷ್ಟೇ, ಅಲ್ಲಿಗೆ ದೇವದೂತರು ಹೋದರು. ಟಿಕೆಟ್ ಯಾರ ಹೆಸರಲ್ಲಿತ್ತೋ ಅವನನ್ನು ಸಮೀಪಿಸಿದ್ರು. ಮಂಡಿಯೂರಿದವನು ಮೇಲೆದ್ದ, ಅಲ್ಲಿಂದ ಹೊರಬರೋದಕ್ಕೆ ಸಿದ್ಧ ಆದ. ಮರ್ಕಾಜ್ ಅಂಗಳಕ್ಕೆ ಅವನು ಬರ್ತಿದ್ದಂತೆ ಅವನ ಮೇಲೆ ಗುಂಡಿನ ದಾಳಿ ಆಯಿತು. ನೆಲಕ್ಕೆ ಬಿದ್ದ, ಆದರೆ ಸಾಯಲಿಲ್ಲ. ಜನ ಬೇರೆ ಇದ್ದರು. ಅವನನ್ನು ಯಾರಾದರೂ ಆಸ್ಪತ್ರೆಗೆ ಸಾಗಿಸಿಬಿಟ್ರೆ ದೇವರ ಕೆಲಸ ಅರ್ಧಕ್ಕೆ ನಿಂತೋಗಬಾರ್ದು ನೋಡಿ. ಸರಿ, ಪಾಪ ದೇವದೂತರು ಮತ್ತಷ್ಟು ರಿಸ್ಕ್ ತಗೊಂಡ್ರು. ತಮ್ಮ ಕಿಸೆಗಳಿಂದ ಚೂರಿಗಳನ್ನು ಹೊರತೆಗೆದ್ರು. ಅವನನ್ನು ಎದ್ವಾ ತದ್ವಾ ಇರಿದ್ರು. ಇನ್ನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡು ಅಲ್ಲಿಂದ ಅವರು ಹೊರಟು ಹೋದರು. ಬಂದವರು ಯಾರು ಗೊತ್ತಿಲ್ಲ, ಯಾಕೆ ಬಂದರೂ ಗೊತ್ತಿಲ್ಲ, ಯಾರು ಕಳುಹಿಸಿದ್ರೂ ಗೊತ್ತಿಲ್ಲ, ಅವನನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಅವನು ಅಲ್ಲೇ ಇದ್ದಾನೆ ಅಂತ ಅವರಿಗೆ ಹೇಳಿ ಕಳುಹಿಸಿದ ಆ ಶರೀರವಾಣಿ ಯಾರದ್ದು ಗೊತ್ತಿಲ್ಲ. ಇವರಿಗೆ ಅವನನ್ನು ಮುಗಿಸಿ ಬನ್ನಿ ಅಂತ ಯಾರು ಹೇಳಿದರು ಅನ್ನೋದು ಕೂಡ ಗೊತ್ತಿಲ್ಲ. ಯಾವುದು ನಮಗೆ ಗೊತ್ತಿಲ್ವೋ ಅದೇ ದೇವರು. ಹೀಗಾಗಿ ಅಲ್ಲಿ ದೇವರ ಆದೇಶ ಚಾಚು ತಪ್ಪದೆ ಜಾರಿ ಕೂಡ ಆಯಿತು. ಅವನು ಯಾತ್ರೆಗೆ ಹೊರಟು ಹೋದ. ಅಂದಹಾಗೆ ಹಾಗೆ ಮುರೀದ್ ಕೆಯಲ್ಲಿನ ಮರ್ಕಾಜ್ ತೈಬಾದಲ್ಲಿ ತೊಬಾ ಆದವನ ಹೆಸರು ಕಮಾಂಡರ್ ಬಿಲಾಲ್ ಆರಿಫ್ ಸಲಾಫಿ. ಗೆಳೆಯರೆ, ಇದು ಸಿನಿಮಾದ ಕಥೆ ಅಲ್ಲ, ಆದರೆ ಸಿನಿಮಾ ಆಗಬಹುದಾದ ಕಥೆ ಇದು. ಯಾಕೆಂದರೆ ಮುರೀದ್ ಕೆಯಲ್ಲಿನ ಮರ್ಕಾಜ್ ತೈಬಾಗೆ ನುಗ್ಗಿ ಯಾರನ್ನಾದರೂ ಕೊಲ್ಲೋದು, ಅದರಲ್ಲೂ ಆ ತೈಬಾ ಜೊತೆ ನಿಕಟ ಸಂಬಂಧಗಳನ್ನಿಟ್ಟುಕೊಂಡವನನ್ನೇ ಜನ ನೋಡ್ತಿರುವಾಗ ಹಾಡು ಹಾಗಲೇ ಕೊಂದು ಹಾಕೋದಿದೆ ನೋಡಿ, ಅದು ಸಾಧಾರಣ ಕೆಲಸ ಅಲ್ಲ. ಅದಕ್ಕೆ ಒಂದಲ್ಲ ಎರಡೆರಡು ಗುಂಡಿಗೆ ಬೇಕಾಗುತ್ತವೆ. ಅದನ್ನು ಪಾಕಿಸ್ತಾನದಲ್ಲಿ ಮಾಡಿಸಲಾಗಿದೆ. ಅಲ್ಲಿ ಭಾರತಕ್ಕೆ ತುಂಬ ಬೇಕಾದವನೊಬ್ಬನನ್ನು ಹಂದಿ ಥರ ಬೇಟೆಯಾಡಿ ಕೊಂದು ಹಾಕಿದ್ದಾರೆ. ಸ್ನೇಹಿತರೆ, ಮುರೀದ್ ಕೆ ಅನ್ನೋ ಹೆಸರು ಕೇಳಿದ ಮೇಲೆ ನಿಮಗೇನಾದರೂ ನೆನಪಾಗ್ತಾ ಇದೆಯಾ? ಎಸ್, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಮಿಸೈಲ್ ಹಾರಿಸಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿನ ಲಷ್ಕರ್ ಎ ತೈಬಾದ ದೊಡ್ಡ ಅಡ್ಡೆಯೊಂದನ್ನು ಹೊಡಿತಲ್ಲ, ಅದು ಇದ್ದಿದ್ದು ಇದೇ ಮುರೀದ್ ಕೆಯಲ್ಲಿ. ಅಲ್ಲಿ ಸುಮಾರು 1.9 ಎಕರೆ ಭೂಪ್ರದೇಶದಲ್ಲಿ ಹರಡಿಕೊಂಡಿದ್ದ ಮಸೀದಿ, ತರಬೇತಿ ಕೇಂದ್ರ, ವಸತಿ ಪ್ರದೇಶಗಳು ಎಲ್ಲ ಇದ್ದ ಕಾಂಪೌಂಡ್ ಮೇಲೆ ಭಾರತದ ಮಿಸೈಲುಗಳು ಬಿದ್ದವು. ಅವು ಎಲ್ಲೆಲ್ಲೋ ಲ್ಯಾಂಡ್ ಆಗಲಿಲ್ಲ, ನಿಖರವಾಗಿ ಆಗಬೇಕಾದ ಕಡೆಯೇ ಆದವು. ಅಲ್ಲಿ 31 ಜನ ಸಾವಿಗೀಡಾದರು ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಭಾರತ ಎಷ್ಟು ಜನ ಸತ್ರು ಅನ್ನೋದನ್ನು ಖಚಿತಪಡಿಸೋದಕ್ಕೆ ಹೋಗಲಿಲ್ಲ. ಹೀಗಾಗಿ 31 ಜನ ಅಂತಾನೆ ನಾವು ನಂಬಿಬಿಡೋಣ. ಆವತ್ತಿನ ದಾಳಿಯಲ್ಲಿ ಲಷ್ಕರ್ ಎ ತೈಬಾ ತನ್ನ ಸಾಕಷ್ಟು ನಾಯಕರನ್ನು ಕಳ್ಕೊಳ್ತು. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ ಕೂಡ ಸಾವಿಗೀಡಾಗ್ತಾನೆ ಅಂತ ಭಾವಿಸಲಾಗ್ತು. ಆದರೆ ಅವನು ಆ ದಾಳಿಯಾದ ಸಂದರ್ಭದಲ್ಲಿ ಅಲ್ಲಿರಲಿಲ್ಲ. ಹೀಗಾಗಿ ಬದುಕುಳಿದು ಬಿಟ್ಟ. ಆದರೆ ಲಷ್ಕರ್ನ ಸಾಕಷ್ಟು ಸೀನಿಯರ್ ನಾಯಕರಿಗೆ ಆ ದಾಳಿಯ ಸಂದರ್ಭದಲ್ಲಿ ಟಿಕೆಟ್ ಸಿಕ್ತು. ಆನಂತರ ಪಾಕಿಸ್ತಾನದ ಸರ್ಕಾರ ಮುರೀದ್ ಕೆಯ ಮರ್ಕಾಜ್ನ ಮರು ನಿರ್ಮಾಣಕ್ಕೆ ದೊಡ್ಡ ಪ್ರಮಾಣದ ಹಣವನ್ನು ಕೂಡ ಕೊಡ್ತು. ಗೆಳೆಯರೆ, ಅವತ್ತು ನಾಶ ಆಗಿದ್ದು ಇದೇ ಮರ್ಕಾಜ್ ತೈಬಾ. ಅದು ಲಷ್ಕರ್ ಎ ತೈಬಾದ ಕೇಂದ್ರ ಕಚೇರಿ ಅಂತ ಕರೆಸ್ಕೊಳ್ಳುತ್ತೆ. ಈಗ ಬಿಲಾಲ್ ಅನ್ನೋ ಮೋಸ್ಟ್ ವಾಂಟೆಡ್ಗೆ ಹೂರ್ ಟಿಕೆಟ್ ಸಿಕ್ಕಿರೋದು ಇದೇ ಮರ್ಕಾಜ್ ಮಸೀದಿಯ ಅಂಗಳದಲ್ಲಿ. ಕೆಲ ಬಾರಿ ಆಕಾಶದಲ್ಲೆಲ್ಲೋ ಅಸ್ತು ದೇವತೆಗಳು ಅಂತ ಇರ್ತಾರಂತೆ. ಅವರು ನಾವು ಏನು ಮಾತಾಡ್ತಾ ಇರ್ತೀವಿ ಅದಕ್ಕೆ ತಥಾಸ್ತು ಅಂತ ಹೇಳ್ತಾ ಇರ್ತಾರೆ ಅನ್ನೋ ನಂಬಿಕೆಯೊಂದು ನಮ್ಮಲ್ಲಿದೆ. ಈ ಮರ್ಕಾಜ್ ತೈಬಾ ಇದೆ ನೋಡಿ, ಇದು ಉಗ್ರರನ್ನು ತರಬೇತಿಗೊಳಿಸೋ ಜಾಗ. ಇಲ್ಲಿ ಮುಜಾಹಿದೀನ್ಗಳನ್ನು ಸಿದ್ಧಪಡಿಸಲಾಗುತ್ತೆ. ಹಾಗೆ ರೆಡಿಯಾಗೋ ಯುವಕರ ತಲೆಗೆ ಮತದ ಅಮಲನ್ನು ತುಂಬುತ್ತಾರೆ. ಆನಂತರ ಕಾಫಿರೋಂಕೆ ಮುಲ್ಕ್ ಅಂತ ಭಾರತವನ್ನು ತೋರಿಸ್ತಾರೆ. ಭಾರತದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋ ಥರದ ಅದೇ ಹಳೆಯ ಕಿತ್ತೋಗಿರೋ ಕಥೆಗಳನ್ನು ಅವ್ರಿಗೆ ಹೇಳ್ತಾ ಹೋಗ್ತಾರೆ. ಆಮೇಲೆ ಅವ್ರ ಮೈಗೆ ಬಾಂಬ್ ಕಟ್ಟಿ ಕೈಗೆ ಬಂದು ಕೊಟ್ಟು ಭಾರತದ ಗಡಿಯನ್ನು ದಾಟಿಸ್ತಾರೆ. ಅಲ್ಲಿ ಹೋಗಿ ಅವಿಶ್ವಾಸಿಗಳನ್ನು ಕೊಲ್ಲಬೇಕು. ಹಾಗೆ ಕೊಲ್ಲುವಾಗ ನೀನು ಸತ್ತರೆ ದೇವರಿಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅಂತ ತಿಳ್ಕೊಂಡು ಬಿಡು, ಸೀದಾ ಅಲ್ಲಿಂದ ಜನ್ನತ್ತಿಗೆ ಹೋಗ್ಬಿಡ್ತೀಯ. ಅಲ್ಲಿ ಹೊಟ್ಟೆ ತುಂಬ ಬಿರಿಯಾನಿ ಕೊಡ್ತಾರೆ, ನೀನು ಯಾವತ್ತೂ ತಿಂದಿರದಂಥ ಬಿರಿಯಾನಿ, ಜೊತೆಗೆ 72 ಹೂರುಗಳು ಅಂದರೆ ಕನ್ಯೆಯರನ್ನು ಕೂಡ ಕೊಡ್ತಾರೆ. ಅವರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಅವರ ದೇಹ ಹಾಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇಂಥದ್ದನ್ನೆಲ್ಲ ತಲೆ ಬುಡ ಇಲ್ಲದ ಕಥೆಗಳನ್ನೆಲ್ಲ ಅಲ್ಲಿನ ಮರ್ಕಾಜಲ್ಲಿ ಪಾಪ ಕಂಡವರ ಮಕ್ಕಳ ತಲೆಗೆ ತುಂಬಲಾಗ್ತಾ ಇತ್ತು. ಜನ್ನತ್, ಹೂರ್, ಸರ್ತನ್ ಸೆ ಜುದಾ ಇದನ್ನೇ ಕೇಳಿ ಸಿದ್ಧ ಆಗೋರು ಉಗ್ರರಲ್ಲದೆ ಬೇರಿನ್ನೇನಾಗೋದಕ್ಕೆ ಸಾಧ್ಯ?
ಮರ್ಕಾಜ್ ಇಂಥ ಸಾವಿರಾರು ಉಗ್ರರನ್ನು ಸಿದ್ಧ ಮಾಡಿದೆ, ಭಾರತಕ್ಕೆ ಕಳುಹಿಸಿಕೊಟ್ಟಿದೆ. ಅದರಲ್ಲಿ ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡಿ ಪಾಕಿಸ್ತಾನಕ್ಕೆ ವಾಪಸ್ ಕೂಡ ಹೋಗಿದ್ದಾರೆ. ಯಾರಿಗೆ ಅದೃಷ್ಟ ಇತ್ತೋ ಅವರನ್ನು ಭಾರತೀಯ ಯೋಧರು ಇಲ್ಲಿಂದಲೇ ಹೂರ್ ಯಾತ್ರೆಗೆ ಕಳುಹಿಸಿಕೊಟ್ಟಿದ್ದೂ ಇದೆ. ಈ ಮಣ್ಣು ಹಾಗೇನೆ, ಇಲ್ಲಿ ಯಾರೇ ಸತ್ರು ಸ್ವರ್ಗಕ್ಕೆ ಹೋಗ್ತಾರೆ. ಹೀಗಾಗಿ ಪಾಕಿಸ್ತಾನ ತನ್ನ ಕ್ರಿಮಿಕೀಟಗಳನ್ನೆಲ್ಲ ಭಾರತದ ಮೂಲಕ ಜನ್ನತ್ತಿಗೆ ಕಳುಹಿಸಬೇಕು ಅಂತ ಬಯಸುತ್ತೆ. ಹಾಗೆ ದಿನನಿತ್ಯ ಜನ್ನತ್ ಕಥೆಗಳನ್ನು ಹೇಳೋ ಜಾಗ ಈ ಮುರೀದ್ ಕೆಯ ಮರ್ಕಾಜ್ ತೈಬಾ. ಹಾಗೆ ಕಂಡವರ ಮಕ್ಕಳಿಗೆ ಜನ್ನತ್ ಕನಸನ್ನು ಕಟ್ಟಿಕೊಡ್ತಾ ಇದ್ದವ್ರ ಪೈಕಿ ಕಮಾಂಡರ್ ಬಿಲಾಲ್ ಆರಿಫ್ ಸಲಾಫಿ ಕೂಡ ಒಬ್ಬ. ಇವನೇ ಹಿಂದೆ ಲಷ್ಕರ್ ಕಮಾಂಡರ್ ಆಗಿದ್ದ, ಕಾಶ್ಮೀರದಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದ್ದ. ಆನಂತರ ಪಂಜಾಬ್ ಪಾಕಿಸ್ತಾನಕ್ಕೆ ವಾಪಸ್ ಹೋದ. ಅಲ್ಲಿ ಲಷ್ಕರ್ ಕೇಂದ್ರ ಕಚೇರಿಯಲ್ಲಿ ಹೊಸ ಯುವಕರನ್ನು ರಿಕ್ರೂಟ್ ಮಾಡೋ ಕೆಲಸವನ್ನು ಇವನಿಗೆ ಕೊಡಲಾಯಿತು. ಯಾರಿಗೆ ಅಗತ್ಯ ಇದೆ, ಯಾರು ಮತಾಂಧತೆಯನ್ನು ತಲೆಗೆ ಸುಲಭವಾಗಿ ತುಂಬಿಕೋತಾರೆ, ಯಾರ ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದೆ ಅಂಥವರನ್ನು ಹುಡುಕಿ ಅವರ ತಲೆಗೆ ಇನ್ನಷ್ಟು ಮತ, ಕೈಗೊಂದಷ್ಟು ಹಣ ಕೊಟ್ಟು ಅವರ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಬಂದು ಈ ಮರ್ಕಾಜ್ ತೈಬಾಗೆ ಸೇರಿಸುವ ಕೆಲಸವನ್ನು ಇವನು ಮಾಡ್ತಾ ಇದ್ದ. ಕಾಫಿರರನ್ನು ಕೊಲ್ಲೋದಿಕ್ಕೆ ಸೈತಾನರನ್ನು ನೇಮಕ ಮಾಡ್ತಾ ಇದ್ದ ಮಹಾ ಸೈತಾನ ಇವನು. ಇಲ್ಲಿ ಇವನಿಂದ ನೇಮಕಗೊಂಡವರೇ ಜನ್ನತ್ತಿಗೆ ಟಿಕೆಟ್ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುವಾಗ ಅವರನ್ನು ಸಿದ್ಧಪಡಿಸುವ ಇವನಿಗೆ ಹೂರುಗಳನ್ನು ಗಿಫ್ಟ್ ಕೊಡದೇ ಇದ್ರೆ ಆಗುತ್ತಾ? ಹೀಗಾಗಿ ಶನಿವಾರ ಈದ್ ದಿನ ಇವನ ನಂಬರ್ ಬಂದಿದೆ. ಅದು ಹಾಗೇನೆ ಖುದಾಕ ಘರಲ್ಲಿ ಅಂಧೇರ ಅನ್ನೋದು ಇರೋದಿಲ್ಲ. ಎಷ್ಟು ಜನಕ್ಕೆ ಮುಕ್ತಿ ಕೊಡಿಸಿದ್ನೋ ಬಿಲಾಲು, ಈಗ ಅವನಿಗೆ ಮುಕ್ತಿ ಕೊಡದೇ ಇದ್ರೆ ಆಗತ್ತೆಯೇ? ಹೀಗಾಗಿ ಅಪರಿಚಿತರನ್ನು ಅಂದರೆ ದೇವದೂತರನ್ನು ಆ ಪರಮದಯಾಳು ಕಳುಹಿಸಿಕೊಟ್ಟ. ಅವರಿಗೆ ಮಸೀದಿ ಆದ್ರೇನು, ಮಂದಿರ ಆದ್ರೇನು, ರಸ್ತೆ ಏನು, ಮನೆ ಏನು, ಎಲ್ಲಿಗೆ ಬೇಕಾದರೂ ಬರೋ ಶಕ್ತಿ ಇರೋ ಅಜ್ಞಾತ ದೃಷ್ಟವಂತರವರು. ಸೊ ಸೀದಾ ಮರ್ಕಾಜ್ ತೈಬಾ ಮಸೀದಿಯ ಒಳಕ್ಕೆ ಬಂದಿದ್ದಾರೆ. ಆಗ ತಾನೇ ಈದ್ ಉಲ್ ಫಿತರ್ ಪ್ರಾರ್ಥನೆ ಮುಗಿದಿದೆ. ಇವನು ಪರಿಚಯದವರಿಗೆ ಸಲಾಮ್ ಅಲೇಕುಮ್ ಅಂತ ಹೇಳ್ತಾ ಇದ್ದ. ಇವನ ಹತ್ತಿರಕ್ಕೆ ಆ ಇಬ್ಬರು ಬಂದರು. ಅವರು ಬಿಲಾಲ್ಗೆ ಸಲಾಂ ಬಿಲಾಲ್ ಭಾಯ್ ಅಂದರು. ಹಾಗೆ ಬಂದವರು ಇವನೇ ಬಿಲಾಲ್ ಅನ್ನೋದನ್ನು ಖಚಿತಪಡಿಸ್ಕೊಂಡು ಅಲ್ಲಿ ಹಲಾಲು ಮಾಡ್ತಾರೆ ಅನ್ನೋದು ಈ ಅಬಡನಿಗೆ ಹೇಗೆ ಗೊತ್ತಾಗಬೇಕು? ವಾಲೇಕುಮ್ ಸಲಾಂ ಅನ್ನೋ ಪದ ಇನ್ನೂ ಕೂಡ ಅವನು ಬಾಯಿಂದ ಪೂರ್ತಿ ಬಂದಿರಲಿಲ್ಲ ಕಣ್ರಿ. ಆದರೆ ಅವನ ದೇಹಕ್ಕೆ ಅಪರಿಚಿತರು ನುಗ್ಗಿಸಿದ ಗುಂಡುಗಳು ಪ್ರವೇಶ ಮಾಡಿದ್ವು. ಅವನು ಏಟು ತಿಂದ ಹಂದಿ ಥರ ಕೂಕ್ಕೊಂಡು ನೆಲಕ್ಕೆ ಬಿದ್ದ. ಅವನಿಗೆ ಇನ್ನೆರಡು ಗುಂಡು ಹೆಟ್ಟಿದ್ರೆ ಅವನ ಆಟ ಮುಗಿದು ಹೋಗ್ತಾ ಇತ್ತು. ಆದರೆ ಅವ್ರು ಹೊಡೆಯೋದಕ್ಕೆ ಹೋಗಿರೋದು ಮುರೀದ್ ಕೆಯ ಮರ್ಕಾಜಲ್ಲಿ. ಅಲ್ಲಿ ಕೂಡ ಹಾಗೆ ಬೇರೆ ಕಡೆ ಹೊಡೆದ್ರೆ ಮಜಾ ಏನಿರುತ್ತೆ? ನಿಮ್ಮ ಮನೆಗೆ ನುಗ್ಗಿ ಹೊಡಿತೀವಿ ಅನ್ನೋದನ್ನು ಲಷ್ಕರೇ ತೈಬಾಗೆ ತೋರಿಸಬೇಕಿತ್ತು. ಅದು ಸಾಧ್ಯ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಪಾಂಗೀತವಾಗಿ ಅಂತಾರಲ್ಲ ಹಾಗೆ ಕೆಲಸ ಮಾಡಬೇಕು. ದೇವದೂತರು ಹೆದರಬಾರ್ದು. ಅವರ ಕೆಲಸ ಸೈತಾನರ ಎದೆಯಲ್ಲಿ ಭಯ ಹುಟ್ಟಿಸೋ ಹಾಗಿರಬೇಕು. ಹೀಗಾಗಿ ನಿಧಾನವಾಗಿ ಚಾಕು ಹೊರತೆಗೆದು ಅದರಿಂದ ಬಿಲಾಲ್ ಸಲಾಫಿಯ ದೇಹವನ್ನು ಸಾಕಷ್ಟು ಬಾರಿ ಹಲಾಲ್ ಮಾಡಿದರು. ಅವನು ನೆಲದ ಮೇಲೆ ಬಿದ್ದ. ಅವರು ಇನ್ನೇನು ಮಾಡಿದರು ಇವನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡು ಅಲ್ಲಿಂದ ಬಂದಷ್ಟೇ ವೇಗವಾಗಿ ಮಾಯ ಆಗಿ ಹೋದರು. ಜಸ್ಟ್ ಬಂದರು, ಕೊಂದರು, ಹೋದರು ಅಷ್ಟೇ. ಬೇರೆ ಇನ್ನೇನು ಅಲ್ಲಿ ಆಗಲೇ ಇಲ್ಲ. ಇವರು ಹೋದ ಮೇಲೆ ಅಲ್ಲಿದ್ದ ಜನ ನೆಲಕ್ಕೆ ಬಿದ್ದ ಬಿಲಾಲ್ನ ಫೋಟೋ ಗಿಟೋ ತೆಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕ್ಕೊಂಡು ಎಷ್ಟು ಲೈಕು ಎಷ್ಟು ಶೇರ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಖುಷಿ ಪಟ್ಟ ಮೇಲೆ ಆ್ಯಂಬುಲೆನ್ಸನ್ನು ಕರೆದು ಪೊಲೀಸರಲ್ಲಿಗೆ ಬಂದು ಇವನನ್ನು ಆಸ್ಪತ್ರೆವರೆಗೆ ಕರ್ಕೊಂಡು ಹೋಗೋ ಹೊತ್ತಿಗೆ ಅವನು ಪ್ರಾಣ ಹಾರು ಹೋಗಿತ್ತು. ಅವನು ಅಷ್ಟು ಹೊತ್ತಿಗಾಗಲೇ ಅದಿನ್ಯಾವ ಜಹನ್ನಮ್ಮನ ಹಾದಿಯಲ್ಲಿದ್ನೋ ಏನೋ. ಗೆಳೆಯರೆ, ಈ ಬಿಲಾಲ್ ಭಾರತಕ್ಕೆ ಬೇಕಾದವನಾಗಿದ್ದ. ಅವರೆಲ್ಲ ನಮಗೆ ಬೇಕಾಗಿರೋರೇ. ಆದರೆ ಪಾಕಿಸ್ತಾನ ಅವರನ್ನು ಕರ್ಕೊಂಡು ಹೋಗಿ ಅಂತ ನಮಗೇನು ಹ್ಯಾಂಡ್ ಓವರ್ ಮಾಡೋದಿಲ್ಲ. ಅಕಸ್ಮಾತ್ ಮಾಡಿದರೂ ನಮ್ಮ ತೆರಿಗೆ ಹಣದಲ್ಲಿ ಉಗ್ರರನ್ನು ಜೈಲುಗಳಲ್ಲಿಟ್ಟು ಮೇಯಿಸಬೇಕು. ಆಮೇಲೆ ಯಾವತ್ತೋ ಒಂದಿನ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಇವನು ಖುಲಾಸೆ ಆದರೆ ಮತ್ತೆ ಹೊರಗೆ ಬಂದು ಇದನ್ನೇ ಮಾಡ್ತಾ ಹೋಗ್ತಾನೆ. ಸೊ ಅರೆಸ್ಟ್ ಮಾಡಿ ಜೈಲಿಗಿಟ್ಟು ಅಲ್ಲಿ ಬಿರಿಯಾನಿ ತಿನ್ನಿಸಿ ಪ್ರಯೋಜನ ಏನು? ಅದರ ಬದಲು ಅಪರಿಚಿತ ಬಂದೂಕುಧಾರಿಗಳಿಂದ ಮುಕ್ತಿ ಕೊಡಿಸ್ಬಿಡೋದು ಒಳ್ಳೆಯದಲ್ವೇ? ಇದು ಗೆಳೆಯರೆ ಬಿಲಾಲ್ ಅನ್ನೋ ಮೋಸ್ಟ್ ವಾಂಟೆಡ್ಗೆ ಟಿಕೆಟ್ ಟು ಡೋರ್ ಡೆಲಿವರಿ ಆಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.